ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಮ್ಮ ಸನಾತನ ವೈದಿಕ ಧರ್ಮದಲ್ಲಿ ನಾವು ಯಾವಾಗಲೂ ಕೂಡ ಪೂಜ್ಯನೆಯ ಭಾವನೆಯಿಂದ ಕಾಣ್ತಕ್ಕಂಥದ್ದು ಸಾಧು ಸಂತರುಗಳನ್ನು. ಈ ಸಾಧು ಸಂತರುಗಳು ಅಂದ ತಕ್ಷಣವೇ ಎಲ್ಲರಲ್ಲೂ ಕೂಡ ಒಂದು ಪೂಜ್ಯನೆಯ ಭಾವನೆ ಜೊತೆಗೆ ಭಕ್ತಿ ಭಾವ ಬೆಳೀತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ಇಡೀ ಭಾರತದಿಂದ ನೋಡ್ತೀವಿ. ಭಾರತ ದೇಶವನ್ನು ಹೊರತುಪಡಿಸಿ ನೀವೆಲ್ಲೂ ಕೂಡ ಈ ಸನಾತನ ಧರ್ಮ, ಈ ಸಾಂಸ್ಕೃತಿಕ ಧರ್ಮದ ಬಗ್ಗೆ ಕೇಳಲಿಕ್ಕೆ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪವಿತ್ರವಾಗಿರತಕ್ಕಂತಹ ದೈವ ಸಂಬಂಧಪಟ್ಟಂಥ ಆಚಾರ ವಿಚಾರಗಳಲ್ಲಿ ನಮ್ಮ ಭಾರತ ದೇಶ ಇಡೀ ಪ್ರಪಂಚದ ಅಗ್ರಗಣ್ಯ ಸ್ಥಾನ ನಿಂತ್ಕೊಳ್ತದೆ ಅಂತಂದರೆ ಇಲ್ಲಿ ನಡೀತಕ್ಕಂತಹ ಪೂಜೆ, ಪುರಸ್ಕಾರ, ದಾನ, ಧರ್ಮ ಇವೆಲ್ಲವೂ ಕೂಡ ಇನ್ನೆಲ್ಲೂ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಗ್ರಹಗತಿಗಳನ್ನ ಹೆಸರಿಸಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿಗೆ ಒಂದು ಗ್ರಹಗತಿಗಳು ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಥಾನದಲ್ಲೂ ಕೂಡ ತಮ್ಮತನವನ್ನು ಚಾಚು ತಪ್ಪದೆ ಉಳಿಸ್ಕೊಂಡು ಬರ್ತವೆ ಅನ್ನೋದಕ್ಕೆ ಇವಾಗ ನಾನು ಹೆಸರು ಹೇಳ್ತಕ್ಕಂತಹ ಈ ಲೆಕ್ಕಾಚಾರಗಳೇ ಭಾಳ ಇಂಪಾರ್ಟೆಂಟು. ಇವತ್ತು ಎಷ್ಟೋ ಜನ ನೀವು ಪ್ರಶ್ನೆ ಮಾಡ್ಕೋಬೋದು ಅಥವಾ ಪ್ರಶ್ನೆ ಹುಟ್ಟದೇ ಇರ್ಬೋದು, ಬೇರೆ ದೇಶದಲ್ಲಿರ್ತಕ್ಕಂತಹ ಪೂಜೆ, ಪುನಸ್ಕಾರ, ದಾನ, ಧರ್ಮ, ಸಾಧುಗಳು, ಸಂತರುಗಳು, ಅಗೋರಿಗಳು, ಬಾಬಾಗಳು ನಮ್ಮ ದೇಶದಲ್ಲೇ ಯಾಕೆ? ಇವತ್ತು ನಮ್ಮ ದೇಶದಲ್ಲಿ ಬಹಳ ಪ್ರಚಲಿತವಾಗಿದೆ ಅಂತಂದರೆ ನಾವು ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಮಠಮಾನ್ಯಗಳು, ಸಾಧುಗಳು, ಸಂತರು, ಸಿದ್ಧರು, ಬಾಬಾಗಳು, ಅವಧೂತರುಗಳು, ಪಂಡಿತರು ಎಲ್ಲರೂ ಕೂಡ ನೋಡಿರ್ತೀವಿ ನಾವು. ಹಾಗಂದಾಗ ಇದರಲ್ಲಿ ಜೊಳ್ಳುಗಳು ಪೊಳ್ಳುಗಳು ಜಾಸ್ತಿನಾ ಅಂತಲೇ ಖಂಡಿತವಾಗಿ 90% ಜೊಳ್ಳುಗಳೇ. ನೀವು ಯಾರನ್ನೇ ತಗೊಳ್ಳಿ, ನೀವು ಯಾವುದೇ ತಗೊಂಡ್ರೂ ಕೂಡ 90% ಎಲ್ಲ ಜೊಳ್ಳುಗಳು ಪೊಳ್ಳುಗಳೇ ಇರೋದಿಲ್ಲ. ಇನ್ನೊಂದು 10% ಮಾತ್ರನೇ ಒರಿಜಿನಲ್ ಇರೋದು. ಆದರೆ 10% ಒರಿಜಿನಲ್ಲೇ ಇಡೀ ಭೂಮಂಡಲ, ಇಡೀ ಭಾರತಕ್ಕೆ ಒಂದು ಹೆಸರು ತಂದುಕೊಡ್ತಾರೆ. ಇದೊಂದು ಸನಾತನ ಧರ್ಮ ಅಂತ ಎತ್ತಿಡಿತಾರಲ್ಲ, ಅದು ಇಡೀ ಪ್ರಪಂಚದಲ್ಲಿ ಭಾರತವನ್ನು ಈ ಒಂದು ಸನಾತನ ಧರ್ಮಕ್ಕೆ ಎತ್ತಿದ ಕೈ. ಇಲ್ಲಿ ದೇವತಾ ಪೂಜೆಗಳಿಗೆ, ಸಂಸ್ಕಾರಗಳಿಗೆ ಅಥವಾ ಯಾವುದೇ ಒಂದು ಧರ್ಮ ಕಾರ್ಯಗಳಿಗೆ ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಾನ ಅಂತೇಳಿ ಇವತ್ತು ಪ್ರಪಂಚಾತಿ ಹೆಸರಿಸ್ತಾರೆ. ಅಂತಂದರೆ ಈ 10 ಜನ ಆದರೂ ಕೂಡ ಆ ಕೆಲಸ ಮಾಡ್ತಿದ್ದಾರಲ್ಲ ಅಂತಕ್ಕಂಥದ್ದೇ ದೊಡ್ಡ ಸಂತೋಷವಾಗಿರ್ತಕ್ಕಂಥ ವಿಚಾರ. ಕಳ್ಳರುಗಳು ಎಲ್ಲಿಲ್ಲ, ಎಲ್ಲ ಕಡೆ ಕಳ್ಳರಿದ್ದಾರೆ, ಎಲ್ಲ ಕಡೆ ಕಳ್ಳರಿದೆ. ಕಳ್ಳರು ಇಂಥ ಕಡೆ ಇಲ್ಲ ಅಂತ ಹೇಳಂಗೇ ಇಲ್ಲ, ಆಯಿತಾ? ಆದರೆ ಇವತ್ತು ನಾವು ಮಾತಾಡಿಕೊಂಡಿರ್ತಕ್ಕಂಥದ್ದು ಏನಂತಂದರೆ ನಿಜವಾದ ಸಾಧು ಸಂತರುಗಳ ಬಗ್ಗೆ. ಇವತ್ತು ಬಹಳ ಜನ ಕೇಳ್ತಾ, ಇವತ್ತು ನಾನು ಯಾವುದೋ ರಸ್ತೆಯಲ್ಲಿ ಓಡ್ಕೊಂಡು ಹೋಗ್ತಾ ಇದ್ದೆ, ಯಾವುದೊಬ್ಬರು ಅಗೋರಿಗಳು ಸಿಕ್ಕಿದ್ರು, ಅವ್ರು ಏನೋ ಒಂದು ಮಂತ್ರಿಸ್ಬಿಟ್ಟು ಹಿಂಗೆ ಕೊಟ್ಟು ಕುಂಕುಮ ಪೂರ್ತಿ ನನ್ನ ಕೈ ಒಳಗಡೆ ಬಿತ್ತು, ಇದನ್ನ ಇಟ್ಕೊಂಡು ಹಚ್ಕೊಂಡು ಹೋಗು, ಏನೋ ಒಂದೆರಡು ಮಾತು ಹೇಳಿದ್ರು, ಭಾಳ ಸತ್ಯವಾಗಿ ಹೇಳಿದ್ರು. ಮತ್ತು ಅವರು ನನಗೆ ಸಿಕ್ಕಲಿಲ್ಲ. ಅಲ್ಲಿಂದ ನನ್ನ ಜೀವನದಲ್ಲಿ ಭಾಳ ಬದಲಾವಣೆ ಆಗೋಯ್ತು ಹಾಗೆ ಅಂತ ಹೇಳ್ತಾರೆ. ನಿಜ ಇಲ್ಲ ಅಂತ ಹೇಳಲ್ಲ, ನಮಗೂ ಎಷ್ಟೋ ಸರಿ ಅಂಥ ಅನುಭವಗಳಾಗೋಗಿದ್ದಾವೆ. ಒಬ್ಬ ನಿಜವಾದ ಸಾಧು ಸಂತ, ಒಬ್ಬ ಗುರು ಸಿಗಬೇಕು ಅಂತಂದರೆ ಕೋಟಿ ಕೋಟಿ ಪುಣ್ಯ ಮಾಡಿದರೆ ಮಾತ್ರನೇ ಅವನ ಸಂಪರ್ಕ ಸಿಗಕ್ಕೆ ಸಾಧ್ಯ ಹೊರತು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾರೆ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಖಂಡಿತ ಸಾಧ್ಯ ಇಲ್ವೇ ಇಲ್ಲ. ಆಮೇಲೆ ಅವ್ರು ಎಲ್ಲರನ್ನೂ ಹುಡ್ಕೊಂಡು ಬರೋದಿಲ್ಲ, ಅವರು ಬರೋದೇ ಇಲ್ಲ, ಸಿಟಿಗೆ ಬರೋದಿಲ್ಲ ಅವರು, ಆಯಿತಾ? ಜನಸಂಪರ್ಕಕ್ಕೆ ಬರೋದೇ ಇಲ್ಲ. ಈ ಮನೋರಂಜನೆ, ಈ ವೈಭೋಗ ಇವೆಲ್ಲ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ದುಡ್ಡು, ಹಣ, ಕಾಸು, ಹೆಂಡತಿ, ಮಕ್ಕಳು ಅವೆಲ್ಲ ಅವಶ್ಯಕತೆನೇ ಇಲ್ಲ. ಅವರೆಲ್ಲ ಸರ್ವತಂಕ ಪರಿತ್ಯಾಗಿ ಆಗಿರ್ತಕ್ಕಂಥವ್ರು, ಎಲ್ಲವನ್ನು ಮೀರಿ ನಿರ್ತಕ್ಕಂಥವ್ರು, ಸಾಕ್ಷಾತ್ ಶಿವನ ತತ್ವವನ್ನು ಹೊಂದಿರ್ತಕ್ಕಂಥವ್ರು. ಆ ಲೆಕ್ಕಾಚಾರ ತಗೊಂಡಾಗ ಇವೆಲ್ಲ ಈ ಸನಾತನ ಧರ್ಮಕ್ಕೆ ಬಹಳ ಮುಖ್ಯವಾಗಿ ಪ್ರೇರಣೆ ಆಗಿರ್ತಕ್ಕಂಥವ್ರು ಈ ಅಗೋರಿ ಬಾಬುಗಳು, ನಾಗಾ ಸಾಧುಗಳು, ಅವಧೂತರು, ಸಾಧುರು, ಸಂತರು, ಪಂಡಿತರು, ಮಾಂತ್ರಿಕರು, ತಂತ್ರಿಗಳು ಇವರೆಲ್ಲ ಕೂಡ ನಮ್ಮ ಸನಾತನ ಧರ್ಮದ ಪಿಲ್ಲರ್ಗಳು ಅಂತಂದರೆ ಯಾವುದೇ ತಪ್ಪಾಗಲಾರದು. ಇವರೆಲ್ಲ ಈ ದೇಶದ ಪಿಲ್ಲರ್ಗಳು. ಈ ದೇಶದ ಪಿಲ್ಲರ್ಗಳು ಅಂತಂದಾಗ ಈ ಆಧ್ಯಾತ್ಮಿಕ ಜೀವನದಲ್ಲಿ ಈ ದೈವ ಶಕ್ತಿ, ದೈವ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ತಿಳಿಯಪಡಿಸಿರ್ತಕ್ಕಂತಹ ಹಲವಾರು ಮಾಹಿತಿ ತಗೊಂಡಾಗ ಇವತ್ತು ನೀವು ಉತ್ತರಾಖಂಡ, ಹಿಮಾಲಯದಲ್ಲಿ ಸುಮಾರು 400 ವರ್ಷ, 500 ವರ್ಷ, 600 ವರ್ಷ, 700 ವರ್ಷದಿಂದ ಬದುಕಿರ್ತಕ್ಕಂಥ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಯಾರು ಇದೇ ಸಾಧು ಸಂತರುಗಳು ಬದುಕಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಯಾಕೆ ಸಾಧ್ಯ ಆಯಿತು? ನಾವೆಲ್ಲ 20-30 ಆದ್ರೆ ಗಡ ನಡುಗ್ತಾ ಇರ್ತೀವಿ. 400 ವರ್ಷ, 500 ವರ್ಷ, 600 ವರ್ಷ, 700 ವರ್ಷ ಬದುಕಿದ್ದಾರೆ ಅಂತಂದರೆ ಏನು ಹುಡುಗಾಟವ? ಆದರೆ ಇಲ್ಲೇನಾಗತ್ತಂತಂದರೆ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ಲೆಕ್ಕಾಚಾರ ಏನಂತಂದರೆ ಯಾವುದೇ ಗುರುವಿನ ಅನುಗ್ರಹ ಆಗಬೇಕು ಅಂತಂದ್ರೂ ಕೂಡ ಗುರುವಿನ ಅನುಗ್ರಹ ಆಗಬೇಕು ಅಂತ ಆಗಲೇ ಹೇಳಿದೆ. ಆ ಗುರುವಿನ ಅನುಗ್ರಹ ಯಾಕೆ ಆಗಬೇಕು ಅಂತಂದರೆ ನಮಗೆ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಕಷ್ಟಗಳು, ದುಃಖಗಳು, ದುಮ್ಮಾನಗಳು ಬಂದೇ ಬರ್ತದೆ. ಇದೆಲ್ಲ ಕರ್ಮಾನುಸಾರ. ಇವತ್ತು ನಾವು ಈ 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 6 ವರ್ಷ ಹೇಳ್ಕೊಂಡ್ರು ಇದೇ ಹಣೆ ಬರ ನಿಮ್ಮದು. ಕೇಳ್ತೀರಾ, ತಿಳ್ಕೊಳ್ತೀರಾ, ಬರ್ಕೊಳ್ತೀರಾ, ಬಿಟ್ಬಿಡ್ತೀರಾ. ಆದರೆ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು, ಮಾಡಬೇಕು ಅಂತಕ್ಕಂಥವ್ರು ಜಾಸ್ತಿ ಅಂತಂದರೆ ಬರೀ 25% ಅಷ್ಟೇ. 75% ಇನ್ನೂ ಹಂಗೆ ಕೇಳಿಸ್ಕೊಂಡೇ ಕೂತಿರ್ತೀರ ಹೊರತು
ಇದನ್ನು ತಿಳ್ಕೊಳ್ಳೋಣ ಮಾಡೋಣ ಅಂತಕ್ಕಂಥ ಜ್ಞಾನೋದಯ ಬರಲ್ಲ. ಯಾಕಂದರೆ ಕರ್ಮಫಲಗಳು ಅಷ್ಟು ಗಟ್ಟಿಯಾಗಿತ್ತು ಅಂದಾಗ, ಆ ಕರ್ಮಫಲಗಳ ಪ್ರಭಾವಗಳನ್ನು ನೀವು ಫೇಸ್ ಮಾಡಬೇಕು ಅಂತಿದ್ದಾಗ, ಪ್ರಭಾವನದಕ್ಕಿಂತ ಆ ಕಷ್ಟ ನಷ್ಟಗಳನ್ನ ಇನ್ನೂ ಅನುಭವಿಸಬೇಕು, ಅದು ಇನ್ನೂ ಸೌದಿಲ್ಲ ಅನ್ನತಕ್ಕಂಥ ಲೆಕ್ಕ ತಗೊಂಡಾಗ ಅದು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುರು ಮಾರ್ಗದರ್ಶನವನ್ನು ಕೊಡೋದ್ರಲ್ಲಿ ಅದು ತಪ್ಪಿಸ್ಬಿಡ್ತದೆ. ಈ ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥದ್ದು ಗುರುಮಾರ್ಗ. ಈ ಗುರುಮಾರ್ಗದಲ್ಲಿ ನೀವೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದಾಗ ನಿಮ್ಮ ಕರ್ಮ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭ ಬಂದಿರಬೇಕು. ಇಲ್ಲ ನಿಮ್ಮಲ್ಲಿ ಒಂದು ಜನ್ಮದತ್ತವಾಗಿ ಅಥವಾ ಬ್ಲಡ್ಡಲ್ಲಿ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಇರಬೇಕು. ಆ ಆಧ್ಯಾತ್ಮಿಕ ಶಕ್ತಿನೂ ಇಲ್ಲ, ದೈವಶಕ್ತಿನೂ ಇಲ್ಲ, ಕುಟುಂಬ ಶಕ್ತಿನೂ ಇಲ್ಲ, ಅಥವಾ ನಂಬಿಕೆನೂ ಇಲ್ಲ ಅಂತಂದರೆ ಯಾರೂ ನಿಮ್ಮನ್ನು ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ. ಆಗ ಇವ್ರ ಬಗ್ಗೆಲ್ಲ ನಾವು ತಿಳ್ಕೊಬೇಕು ಅಂತಂದಾಗ ಯಾಕೆ ಇವರು ಸಾಧಕರಾದರು, ಯಾಕೆ ನಮ್ಮ ಈ ಜಾಗದಲ್ಲೇ ನಮ್ಮ ಭಾರತದಲ್ಲೇ ಯಾಕೆ ಇದು ಇಷ್ಟು ಜಾಸ್ತಿ ಅಂತ ತಗೊಂಡಾಗ ಮತ್ತೆ ನಾವು ಹೇಗೇನು ಗ್ರಹಗಳ ಬಗ್ಗೆ ಬರಬೇಕಾಗ್ತದೆ. ಗ್ರಹಗಳ ಬಗ್ಗೆ ಬರಬೇಕು ಅಂತಂದಾಗ ಯಾವ ಗ್ರಹಗಳಿಂದ ಭಾರತದಲ್ಲಿ ಇಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಉತ್ಪನ್ನ ಆಗ್ತಿದೆ ಅಂತ ತಗೊಳ್ಬೇಕು ಅಂದಾಗ, ಆಧ್ಯಾತ್ಮಿಕ ಲೋಕದಲ್ಲಿ ನಾವು ಸಂಚಾರ ಮಾಡ್ತಾ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ದೈವ ಶಕ್ತಿಯನ್ನು ನಾವು ಕೆಲವು ಸಾಧು ಸಂತರ ಮೂಲಕ ನಾವು ಪಡ್ಕೋಬೇಕು ಅಂತಂದಾಗ ನಾವು ನೋಡುವಂಥ ದೃಷ್ಟಿಕೋನ ನಮ್ಮದು ಚೇಂಜ್ ಆಗಬೇಕು. ಯಾರೋ 4 ಜನ ಕಳ್ಳರು ನೋಡಿದ ತಕ್ಷಣ ಎಲ್ಲರೂ ಕಳ್ಳರು ಅಂತ ಹೇಳೋದು ಭಾಳ ತಪ್ಪಾಗ್ತದೆ. ಯಾರೋ ಒಬ್ರು ಮೋಸ ಮಾಡಿದ್ರು ಅಂತಂದರೆ ಇಡೀ ಆಧ್ಯಾತ್ಮಿಕವೇ ಮೋಸ ಅಂತ ಹೇಳೋದು ತಪ್ಪಾಗ್ತದೆ. ಅಥವಾ ನಾವು ಎಲ್ಲವೂ ನಂಬಿ ಮಾಡಿದ್ವಿ, ನಮಗೇನೂ ಆಗಲಿಲ್ಲ ಅಂತಂದರೆ ಅದು ಇಲ್ಲವೇ ಇಲ್ಲ, ದೈವವೇ ಇಲ್ವಾ, ಎಲ್ಲ ಸುಳ್ಳು ಅಂತ ಹೇಳ್ತಕ್ಕಂಥ ಕೂಡ ತಪ್ಪಾಗ್ತದೆ. ನಾವು ಪ್ರತಿಯೊಂದನ್ನು ಕೂಡ ವಿಚಾರ ವಿಮರ್ಶೆ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ನಿಮಗೆ ಹೇಳ್ಕೊಡ್ತೀನಿ. ಭಾರತ ದೇಶದಲ್ಲೇ ಈ ಸಾಧು ಸಂತರುಗಳು ಈ ರಾಕೆಟ್ ಯುಗ ಅಂತ ಹೇಳ್ತೀವಿ, 20ನೇ ಶತಮಾನ ರಾಕೆಟ್ ಯುಗದಲ್ಲೂ ಈ ಆಧ್ಯಾತ್ಮಿಕ ಶಕ್ತಿ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆಯಲ್ಲ, ಹೆಂಗೆ ಸಾಧ್ಯ? ಇಷ್ಟೊಂದು ಜ್ಞಾನಿಗಳು, ವಿಜ್ಞಾನಿಗಳು, ಪಂಡಿತರುಗಳು ಆ ಲೋಕ ಹೋಗಿ ಬಂದರು, ಈ ಲೋಕ ಹೋಗಿ ಬಂದರು ಅಂತ ಇರ್ತಕ್ಕಂಥ ಜಾಗದಲ್ಲೂ ಕೂಡ ಇಂಥ ಒಂದು ಆಧ್ಯಾತ್ಮಿಕ ಶಕ್ತಿ ಬೆಳೆದಕ್ಕೆ ಕಾರಣ ಏನು? ಇವತ್ತು ಒಂದು ನಗರ ಅಲ್ಲ, ಒಂದು ನಗರ ಜಿಲ್ಲೆ ಅಲ್ಲ, ಇಡೀ ಸರ್ಕಾರವನ್ನು ಇಡೀ ಸಾಧು ಸಂತರುಗಳೇ ಅಳ್ಳಾಡಿಸ್ಬಿಟ್ಟು ಮಲಗಿಸ್ಬಿಡ್ತಾರೆ. ಅಷ್ಟು ತಾಕತ್ತಿರ್ತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕವಾದಂಥ ಶಕ್ತಿ. ಒಂದು ಸರ್ಕಾರನೇ ಬುಡ ಮೇಲೆ ಮಾಡಕ್ಕೆ ಬಿಡ್ತಾರೆ, ಅಂಥ ತಾಕತ್ತಿರ್ತಕ್ಕಂಥವ್ರು. ಅದಕ್ಕೆ ಪ್ರತಿಯೊಬ್ಬ ಸರ್ಕಾರೇತರಾಗಿರ್ತಕ್ಕಂತಹ ವ್ಯಕ್ತಿ ಇವತ್ತು ಸಾಧು ಸಂತರುಗಳನ್ನ ಇಟ್ಕೊಂಡೇ ಅವನು ರಾಜ್ಯಭಾರಕ್ಕೆ ಮುಂದೆ ಹೋಗ್ತಾನೆ. ನೀವು ನೋಡಿರ್ಬೋದು ಟಿ ವಿಗಳಲ್ಲಿ, ಪತ್ರಿಕೆಗಳಲ್ಲಿ, ಅಥವಾ ವಾಸ್ತವಿಕವಾಗಿ ನೋಡಿರ್ಬೋದು. ಇಲ್ಲ ಆ ಮಠದ ಗುರುಗಳು ಬಂದರು, ಈ ಮಠದ ಗುರುಗಳು ಬಂದರು, ಆ ಧರ್ಮಗುರುಗಳು ಬಂದರು, ಏನೋ ಅವ್ರ ಸಲಹೆ ಇಲ್ಲದೆ ಆಗಲಿಲ್ಲ, ಇವ್ರ ಸಲಹೆ ಆಗಲಿಲ್ಲ. ಇದು ಬಿಡಿ, ರಾಜಕೀಯದಲ್ಲಿ ಜಾತಿಗೊಂದು ಧರ್ಮಗುರು ಇಟ್ಕೊಂಡಿದ್ದಾರೆ ಇವಾಗ, ಅದು ಬೇರೆ ವಿಚಾರ. ಆದರೆ ಜಾತಿಗೊಂದು ಧರ್ಮಗುರು ಇದ್ದರೂ ಕೂಡ ಆ ಧರ್ಮಗುರುವಿಗೆ ತಾಕತ್ತು ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಲ್ಲಿಗೆ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ತಕ್ಕಂತಹ ಗುರುಗಳಿಗೂ ಇಲ್ಲಿ ನಮ್ಮನ್ನು ಆಳ್ತಕ್ಕಂತಹ ಮಠಗಳಿರ್ತಕ್ಕಂಥ ಗುರುಗಳಿಗೂ ಏನಾದರೂ ವ್ಯತ್ಯಾಸ ಎಂದರೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಯಾಕಂದರೆ ನಿಜವಾದ ಸಾಧು ಸನ್ಯಾಸಿಗಳು, ನಿಜವಾದ ಅಗೋರಿಗಳು ಯಾರಿಗೂ ಕೂಡ ಈ ವಾಸ್ತವಿಕವಾಗಿರ್ತಕ್ಕಂತಹ ಈ ಜೀವನ ಅವಶ್ಯಕತೆ ಇಲ್ಲ ಅವರಿಗೆ. ಅದನ್ನೆಲ್ಲ ಮೀರಿ ಬೆಳೆದಿರ್ತಕ್ಕಂಥವ್ರು. ಅಲ್ಲಿಗೆ ಅದನ್ನೆಲ್ಲ ಮೀರಿ ಬೆಳೀತಕ್ಕಂಥ ಶಕ್ತಿ ಉತ್ಪನ್ನ ಆಗೋದಕ್ಕೆ ಕಾರಣ ಯಾರು ಅಂತಂದರೆ ಗುರು ಮತ್ತು ಶನಿ ಭಗವಾನ್. ಒಂದು ಗುರು ಮತ್ತು ಶನಿ ಭಗವಾನ್ ಅಂತಕ್ಕಂಥದ್ದು ಬಂತು ಅಂದರೆ ಇಡೀ ಭರತ ಖಂಡಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರು ಮತ್ತು ಶನಿ. ಗುರು ಎಂದ್ರೇನು? ಆಧ್ಯಾತ್ಮಿಕ, ಧರ್ಮ, ನ್ಯಾಯ, ನೀತಿ, ಒಳ್ಳೆಯದು, ಇವೆಲ್ಲವನ್ನು ಸೂಚನೆ ಮಾಡ್ತಕ್ಕಂಥನು ಗುರು. ದೈವಶಕ್ತಿಯನ್ನು ಬಹಳ ಮುಖ್ಯವಾಗಿ ಗುರುತಿರ್ತಕ್ಕಂಥನು ಗುರು. ಅಲ್ಲಿಗೆ ಗುರು ಆಧಿಪತ್ಯ ಶನಿ ಜೊತೆ ಸೇರ್ಕೊಂಡಿದ್ದಾನೆ. ಆಯಿತಾ? ಗುರು ಮತ್ತು ಶನಿ. ಶನಿಯಿಂದ ಏನಾಗ್ತದೆ? ಬೆಳವಣಿಗೆ ಮಂದಗತಿ, ಬರೀ ಮೋಸ, ವಂಚನೆ, ದಗ, ದರೋಡೆ, ಕೊಳ್ಳೆ. ಯಾರೇ ರಾಜಕೀಯ ಬರಲಿ, ಯಾವುದೇ ಸಂಸ್ಥೆ ಬರಲಿ, ಏನೇ ಬರಲಿ, ಏನು ಮಾಡ್ರು ಈ ಭಾರತವನ್ನು ಉದ್ಧಾರ ಮಾಡಲ್ಲ ಅಂತಕ್ಕಂಥದ್ದು ನಮ್ಮಲ್ಲಿ ಮೊದಲಿಂದನೂ ಇದೆ. ಅಲ್ಲಿಗೆ ಗುರು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಜ್ಞಾನೋದಯವನ್ನು, ಶಕ್ತಿಯನ್ನು ನಮ್ಮಲ್ಲಿ ಕೊಟ್ಟು ಆ ಆಧ್ಯಾತ್ಮಿಕ ದೇಹದಲ್ಲಿ ದೇವತಾ ಶಕ್ತಿಯ ಮುಖಾಂತರ ಅವನು ಎಲ್ಲವನ್ನು ಮಾಡಿಸ್ಕೊಳ್ತಿದ್ರೆ, ಶನಿ ಏನು ಮಾಡ್ತಾನೆ? ಅವನು ಸಂಬಂಧಪಟ್ಟಂತಹ ಕಷ್ಟಗಳು, ದುಃಖಗಳು, ದುಮ್ಮಾನಗಳು, ಮರಣಗಳು ಎಲ್ಲವನ್ನು ಕೊಡ್ತಾ ಹೋಗ್ತಾನೆ. ಅದಕ್ಕೆ ಬರ್ತ್ ನಂಬರ್ 6, ಫ್ಯೂಚರ್ ನಂಬರ್ 8 ನಮ್ಮ ಭಾರತ ಸ್ವತಂತ್ರ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಆಗ ಹೇಳ್ತಾ ಇರ್ತೀವಿ ನಾವು. ಅಲ್ಲಿಗೆ ಗುರು ಶನಿ ಸಂಬಂಧ ಬಂದು ಬರ್ತ್ ನಂಬರ್ 6, ಫ್ಯೂಚರ್ ನಂಬರ್ 8 ನಮ್ಮ ಭಾರತ ದೇಶದ ಬರ್ತ್ ಡೇಟು ಅಂತ ಆಯಿತು ಅಂತ ತಗೊಂಡಾಗ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡ್ತದೆ. ಶುಕ್ರ ಲಕ್ಸುರಿ ಎಲ್ಲ ಕೊಡ್ತಾನೆ, ಪ್ರತಿಯೊಂದು ಲಕ್ಸುರಿಗೆ. ಆದರೆ ಲಕ್ಸುರಿ ಅಲ್ಲ, ಎಲ್ಲವೂ ನೋಡೋಕೆ ಲಕ್ಸುರಿ ಆಗಿರ್ತದೆ. ಅದು ಎಲ್ಲವೂ ಲಕ್ಸುರಿ ಆಗಲಿಲ್ಲ, ಪರಿಪೂರ್ಣ ಆಗಲಿಲ್ಲ. ಯಾವುದೋ ಒಂದು ಭಾಗ ಲಕ್ಸುರಿ ಆಯಿತು ಅಂದರೆ ಇಡೀ ದೇಶ ಲಕ್ಸುರಿ ಆಯಿತು ಅಂತ ಅರ್ಥ ಅಲ್ಲ.
ಅದೇ ವಿದೇಶಗಳ ಭಾರತಗಳಲ್ಲಿ ಹೋಲಿಸ್ಕೊಂಡು ತೊಗೊಂಡಾಗ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಲಕ್ಸುರಿ ಆಗಿದ್ದಾರೆ, ಇಲ್ಲಿ ಎಷ್ಟು ಪರ್ಸೆಂಟ್ ಲಕ್ಸುರಿ ತೊಗೊಂಡು ನೋಡ್ಕೊಳ್ಳಿ, ಲೆಕ್ಕ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ ಆಗಲ್ಲ ಅಂತಂದರೆ ಶನಿ ತತ್ವ. ಶನಿ ಅಂದರೆ ದುಡಿಬೇಕು, ಕಾರ್ಮಿಕರಾಗೆ ಬದುಕಬೇಕು, ಕಾರ್ಮಿಕರಾಗೆ ಹೋಗ್ಬೇಕು. ಯಾಕದು ಶನಿ ತತ್ವ. ಇದು ಭಾರತ ದೇಶದ ಬದುಕೋಯ್ತಂದಾಗ ಒಂದು ನೆನ್ಪಿಟ್ಕೊಳ್ಳಿ, ಹಿಮಾಲಯದಲ್ಲೇ ಗುರುಗಳು ಜಾಸ್ತಿ ಯಾಕೆ ಅಂತಕ್ಕಂಥ ಪ್ರಶ್ನೆ ಭಾಳ ಜನ ಮೆಸೇಜ್ ಮಾಡಿದ್ದಾರೆ. ಹಿಮಾಲಯದಲ್ಲೇ ಗುರುಗಳು ಯಾಕೆ ಅಂದರೆ ಹಿಮಾಲಯ ಖಂಡ ಎಲ್ಲ ಪೂರ್ತಿ ಗುರುತತ್ವ ಇರತಕ್ಕಂಥ ಸ್ಥಾನ. ಹಿಮಾಲಯ ಪೂರ್ತಿ ಎಲ್ಲ ಇರ್ತಕ್ಕಂಥದ್ದು ಗುರುತತ್ವ ಸ್ಥಾನ. ಅದಕ್ಕೆ ಗುರುಗಳು ಜಾಸ್ತಿ, ಗುರುಕ್ಷೇತ್ರ ಅಂತ ಹೇಳ್ತೀವಿ ನಾವು. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಬೇರೆ ಏನು ಬೇಡ. ಬರೀ ಪಕ್ಕದ ಚೆನ್ನೈಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂತಂದರೆ ಬುಧ ಭಗವಾನ್. ಅದಕ್ಕೆ ಕಮರ್ಷಿಯಲ್ಗೆ ವಾಣಿಜ್ಯವಾಗಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥದ್ದು. ಇವತ್ತು ನಮ್ಮ ಬೆಂಗಳೂರು ತಗೊಂಡಾಗ ಬೆಂಗಳೂರಿಗೆ ಯಾರು ಅಧಿಪತಿ ಅಂತಂದರೆ ಇಡೀ ಬೆಂಗಳೂರಿಗೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಭಗವಾನ್. ಯಾಕಂದರೆ ಅವತ್ತಿನ ಕಾಲದಲ್ಲೇ ಒಬ್ಬರು ಚೀಫ್ ಮಿನಿಸ್ಟರ್ ಇದ್ರು, ಅವ್ರ ಕಾಲದಲ್ಲೇ ಬೆಂಗಳೂರು ಹೆಸರು ಚೇಂಜ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದೆ ನಾವು. ಯಾಕಂದರೆ ಫಸ್ಟ್ ಬೆಂಗಳೂರು ಸ್ಪೆಲ್ಲಿಂಗ್ ಏನಿತ್ತು, BANGLORE ಇತ್ತು. ಈಗ ಏನಾಗಿದೆ ಸ್ಪೆಲ್ಲಿಂಗು, BNGLURU ಆಗಿದೆ. ಈಗ ಬೆಂಗಳೂರು 41 ಬರ್ತದೆ ಟೋಟಲ್ ಮಾಡಿದ್ರೆ. ಆ ಬೆಂಗಳೂರು 41 ಅಂತ ಚೇಂಜ್ ಮಾಡಿಕೊಟ್ಟಿದ್ದು ನಮ್ಮ ಕಡೆಯಿಂದನೇ. ಆವಾಗಿದ್ದಂಥ ಸಂದರ್ಭಕ್ಕೂ 41 ಅಂತ ನಂಬರ್ ಚೇಂಜ್ ಆದಮೇಲೂ ಕೂಡ ಬೆಂಗಳೂರು ಯಾವ ರೀತಿ ಅಭಿವೃದ್ಧಿ ಒಂದಾಗ್ತಿ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಯಾರ ಮುಖ್ಯಮಂತ್ರಿ ಕಾಲದಲ್ಲಿ ಬೆಂಗಳೂರು ತಕ್ಕಂಥದ್ದು ನಾಮಕರಣ ಆಯಿತು ಬೆಂಗಳೂರಿಗೆ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಆ ಹಿಂದೆ ಇದ್ದ ಬೆಂಗಳೂರಿಗೂ ಈಗಿರ್ತಕ್ಕಂಥ ಬೆಂಗಳೂರಿಗೂ ಏನು ಬದಲಾವಣೆ ಆಯಿತು ಅಂತ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ಅಂದರೆ ಆ ಗ್ರಹಗತಿಗಳ ಆಕ್ಟಿವೇಶನ್ಗಳನ್ನು ನಾವು ಹೆಸರು ಮೂಲಕ ಮಾಡಿದಾಗ ಹೆಂಗೋ ಚೇಂಜಸ್ ಆಗ್ತದೆ, ಅಥವಾ ಇರ್ತಕ್ಕಂಥ ಸ್ಥಾನಕ್ಕೆ ನಾವು ಆ ಗ್ರಹಗಳು ಸಂಬಂಧಪಟ್ಟ ಹೆಸರು ಇಟ್ಕೊಂಡಾಗ ಏನು ಚೇಂಜ್ ಆಗೋದು ಇದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇವತ್ತು ಯಾವುದೇ ಒಂದು ಗ್ರಹವನ್ನು ಆಕ್ಟಿವೇಶನ್ ಮಾಡಬೇಕು ಅಂದಾಗ ನಿರ್ದಿಷ್ಟವಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಅಂತೇಳಿ ಆ ದೇವಸ್ಥಾನ ಅದು ಇರ್ತದಲ್ಲಿ. ಎಕ್ಸಾಂಪಲ್ ತೊಗೊಂಡ್ರೆ ಬುಧ ಭಗವಾನ್ ಆಕ್ಟಿವೇಟ್ ಆಗಬೇಕು, ಬುಧನ ಸ್ಥಾನ ಸಿಗಬೇಕು ಅಂದರೆ ಮಧುರೆ ಮೀನಾಕ್ಷಿ. ಈ ಥರ ಹಲವಾರು ವಿಚಾರಗಳಿದ್ದಾವೆ. ಇವತ್ತು ಪರಿಹಾರಗಳು ತಗೊಂಡಾಗ ಸಾಧುಗಳು, ಸಂತರುಗಳು, ದೇವಸ್ಥಾನಗಳು, ನದಿ, ಸಮುದ್ರ, ದಂಡೆ ಇವೆಲ್ಲವೂ ಕೂಡ ಗ್ರಹಗಳಿಂದ ಆವರಿಸಲ್ಪಟ್ಟು ಗ್ರಹಗಳ ಪ್ರಭಾವಕ್ಕೆ ಒಳಪಟ್ಟು ಆ ಗ್ರಹಗಳಿಂದ ಎಲ್ಲವೂ ಕೂಡ ಉತ್ಪನ್ನ ಆಗ್ತಿರ್ತದೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದ್ಯಾವುದು ಇದ್ಯಾವುದು ಅನ್ಕೊಂತೀವಿ. ಇದೆಲ್ಲ ರಿಸರ್ಚ್ ಮಾಡಿ. ಯಾಕೆ ಹೇಳ್ತೀವಿ ಅಂದರೆ ಈಗ ಇಲ್ಲಿವರೆಗೂ ನಾವು ಮನುಷ್ಯನ ಬಗ್ಗೆ ಮಾತಾಡ್ಕೊಳ್ತಾ ಬಂದ್ವಿ. ಆ ಗ್ರಹ ಇದ್ರೆ ಹಿಂಗೆ, ಈ ಗ್ರಹ ಇದಂಗೆ. ಒಂದು ಗ್ರಹ ಒಂದು ಸ್ಥಾನಕ್ಕಿದ್ದಾಗ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀವಿ ನಾವು ನಿಮಗೆ. ಇವೆಲ್ಲ ಲೆಕ್ಕಾಚಾರ ಇರ್ತದೆ. ಆದರೆ ಇಲ್ಲಿ ನಾವು ಮೊದಲನೇದಾಗಿ ಬರ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಇದ್ರ ಬಂದಾಗ ನಮ್ಮ ಸಾಧು ಸಂತರುಗಳಲ್ಲಿ, ನಮ್ಮ ಆಧ್ಯಾತ್ಮಿಕದಲ್ಲಿ ಅಘೋರಿ ಬಾಬಾ ಅಂತ ಹೇಳ್ತೀವಿ ನಾವು. ಅಘೋರಿಗಳು ಅಂತ ಹೇಳ್ತೀವಿ. ಅಘೋರಿಗಳನ್ನ ನೀವು ನೋಡಿರ್ತೀವಿ ನಾವು. ಹುಟ್ಟು ನಿರ್ಮಾಣದಲ್ಲಿ ಎಲ್ಲ ಕಡೆ ಸುತ್ತಾ ಇರ್ತಾರೆ. ಈ ಅಘೋರಿಗಳು ಯಾರು ಅಂತಂದರೆ ಕಾಶಿ ಕ್ಷೇತ್ರದಲ್ಲಿ ಕಾಲಭೈರವನ ಭಕ್ತರು. ಕಾಶಿ ಕ್ಷೇತ್ರದಲ್ಲಿ ಕಾಲಭೈರವ ದೇವಸ್ಥಾನ ಇದೆ. ಕಾಶಿಗೆ ಕಾಲಭೈರವ ಒಂದು ಕಾವಲು ದೇವರು ಅಂತ ಹೇಳ್ತೀವಿ ನಾವು. ನೀವು ಹೋಗಿದ್ದೀರನ್ನೋ ಗೊತ್ತಿಲ್ಲ ನನಗೆ. ಆ ಕಾಲಭೈರವನ ಉಪಾಸಕರು ಈ ಅಘೋರಿ ಬಾಬಾಗಳು. ಇವ್ರ ವಿಶೇಷತೆ ಏನಪ್ಪ ಅಂದರೆ ಸ್ಮಶಾನ ಬೂದಿಯನ್ನು ಮೈಗೆಲ್ಲ ಸುರ್ಕೊಳ್ತಾರೆ. ಯಾವಾಗಲೂ ಕೂಡ ನಾನೇ ಕಾಲಭೈರವ, ನಾನೇ ಶಿವ ಅಂತೇಳಿ ಶಿವತತ್ವದಲ್ಲಿ ಮೂಳ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅದು ವಿಶೇಷವಾಗಿ 64 ವಿದ್ಯೆಗಳನ್ನು ಯಾರು ಸಾಧನೆ ಮಾಡಿರ್ತಾರೆ ಅವರು ಅಘೋರಿ ಬಾಬಾ ಆಗ್ತಾರೆ. 64 ವಿದ್ಯೆಗಳಿದೆ. ಅಘೋರಿ ಆಗಬೇಕು, ಇವಾಗ ನೀವೊಬ್ಬರು ಅಘೋರಿ ಆಗಬೇಕು ಅಂದರೆ 64 ವಿದ್ಯೆಗಳನ್ನು ಕಲಿತು ಸಾಧನೆ ಮಾಡಬೇಕು. ಆ 64 ವಿದ್ಯೆಯನ್ನು ಯಾರು ಸಾಧಿಸಿ ಗೆಲ್ತಾರೆ ಅಥವಾ ಕಲ್ತ್ಕೊಳ್ತಾರೆ ಅವರು ನಿಜವಾದ ಅಘೋರಿ ಬಾಬಾ ಆಗ್ತಾರೆ. ವೇಷ ಹಾಕೊಂಡು ತುಂಬ ಜನ ಮರಿಬೋದಿಲ್ಲ ಅಂತ ನಾನು ಹೇಳಿದ್ರೆ 90% ಎಲ್ಲ ಬೋಗಸೆ ಆಯಿತಾ. ಆದರೆ 64 ವಿದ್ಯೆನ ಕಲ್ತಿರ್ತಕ್ಕಂಥವ್ರು ಅಘೋರಿ ಬಾಬಾ ಆಗ್ತಾರೆ. ನಾಗ ಸಾಧುಗಳು ಯಾರು ಅಂತಂದರೆ ಕಾಶಿ ವಿಶ್ವನಾಥನನ್ನು ಕಾಯ್ತಿರ್ತಕ್ಕಂಥ ಕಾವಲು ದೇವರು ಕಾಲಭೈರವ. ಕಾಲಭೈರವನ್ನ ಕಾಯ್ತಕ್ಕಂಥವ್ರು ಯಾರು? ಅಘೋರಿ ಬಾಬಾಗಳು. ಆ ಅಘೋರಿ ಬಾಬಾಗನ್ನ ವಿಶೇಷತೆಗಳನ್ನು ಇಂದಿನ ಭಾಗದಲ್ಲಿ ತಿಳ್ಕೊಂಡ್ರಿ. ಆದರೆ ಈ ನಾಗಸಾಧುಗಳು ಯಾರು ಅಂತಂದರೆ ಆ ಕಾಲಭೈರವನ ಕ್ಷೇತ್ರವನ್ನು ಕಾವಲು ಕಾಯ್ತಕ್ಕಂತಹ ನಾಗಸಾಧುಗಳು. ಈ ನಾಗಸಾಧುಗಳ ವಿಶೇಷತೆ ಅಂದರೆ ಬಹಳ ಕೋಪಿಷ್ಠರು ಇವರು ಯಾರ ಕಣ್ಣಿಗೂ ಅಷ್ಟು ಈಸಿಯಾಗಿ ಕಾಣೋದಿಲ್ಲ ಅವರು. ಅದರಲ್ಲಿ ವಿಶೇಷವಾಗಿ ಅಘೋರಿ ಬಾಬಾಗಳು ಒಂದು ಶವದ ಭಸ್ಮವನ್ನು ಧಾರಣೆ ಮಾಡಿದ್ರೆ ಇವರು ನಾಗಸಾಧುಗಳು ಏನು ಮಾಡ್ತಾರೆ ಅಂತಂದರೆ ವಿಶೇಷವಾಗಿ ಹೋಮದ ಭಸ್ಮವನ್ನು ಧಾರಣೆ ಮಾಡ್ಕೊಳ್ತಾರೆ. ಇವರು ಯಾವಾಗಲೂ ಕೂಡ ಅದೃಶ್ಯ ರೂಪದಲ್ಲಿ ಸುತ್ತಾ ಇರ್ತಾರೆ, ನಿಮಗೆ ಗೊತ್ತೇ ಆಗಲ್ಲ. ಇವರು ನೆನೆಸ್ಕೊಂಡ್ರೆ ಇಲ್ಲಿಂದ ಅಮೆರಿಕ ಇರ್ಬೋದು 5 ನಿಮಿಷದಲ್ಲಿ, ಇಲ್ಲಿಂದ ಭಾರತಕ್ಕೆ ಬರ್ಬೋದು, ಭಾರತ ಯಾವ ಮೂಲೆ ಬರ್ಬೋದು, ಪ್ರಪಂಚದ ಯಾವ ದಿಕ್ಕು ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗಬಲ್ಲರು.
ಅಂತಹ ಶಕ್ತಿ ಸಂಪನ್ನರು ಇವರು ಕಾಣ್ತಕ್ಕಂಥದ್ದು ಹಿಮಾಲಯದಲ್ಲಿ ಮಾತ್ರ, ಬೇರೆಲ್ಲೂ ಕಾಣೋದಿಲ್ಲ. ಇನ್ನು ಅಗೋರಿ ಬಾಬಾ ಆಯಿತು, ನಾಗಸಾಧಿ ಆಯಿತು, ಅವಧೂತರು ಯಾರು ಅಂತ ಕಂಡಾಗ ನಮ್ಮಲ್ಲಿ ಹೆಚ್ಚು ಪರಿಚಿರ್ತಕ್ಕಂಥದ್ದು ಅವ್ರ ಅವಧೂತರು, ಇವರು ಅವಧೂತರು ಏನನ್ನೋ ಇವತ್ತು ಬಳಕೆಯಲ್ಲಿ ಇರ್ತಕ್ಕಂಥ ನೋಡಿದ್ದೀವಿ. ಅವಧೂತರು ಅಂದ್ರೆ ಯಾರು ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಅವಧೂತರು ಯಾರು ಅಂತಂದರೆ ಒಂದು ದೈವದ ಸಾನ್ನಿಧ್ಯದಲ್ಲಿ ಭಕ್ತಿಯ ಪರಾಕಾಷ್ಠತೆಯನ್ನು ಮೀರತಕ್ಕಂಥದ್ದು. ಭಕ್ತಿ ಪರಾಕಾಷ್ಠತೆ ಅಂದರೆ ಅವನೇ ದೇವರು, ಅವನು ಬಿಟ್ಟರೆ ಇನ್ನಿಲ್ಲ, ಪ್ರಪಂಚನ ಇಲ್ಲ ಅಂತಕ್ಕಂಥ ಒಳಗಿನ ಒಂದು ಒಳಗಡೆ ಅಂದರೆ ಪರಿಪೂರ್ಣವಾಗಿ ಒಳಗಡೆ ಹೋಗಿ ಅವನನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿ ಆ ಭಕ್ತಿ ಸಿದ್ಧಾಂತದಲ್ಲಿ ತನ್ನನ್ನು ತಾನು ಮರ್ತಿರ್ತಕ್ಕಂಥ ವ್ಯಕ್ತಿಗಳೇ ಅವಧೂತರು ಅಂತ ಹೇಳ್ತೀವಿ. ಆ ಎಕ್ಸ್ಟ್ರೀಮ್ ಲೆವೆಲ್ಲು ದೇವರು ಭಕ್ತಿ ಅಂತಕ್ಕಂಥ ಒಂದು ಎಕ್ಸ್ಟ್ರೀಮ್ ಏನಿದೆ, ಆ ಎಕ್ಸ್ಟ್ರೀಮ್ ಅಧಿಪತಿಯಾಗಿರ್ತಕ್ಕಂಥ ಅವಧೂತರು ಅಂತ ಹೇಳ್ತೀವಿ. ಇವತ್ತು ಸುಮ್ಮನೆ ಯಾರೋ ಏನೋ ಒಂದು ಜೇಬಲ್ ಅದೇ ಐತೆ, ನಿನ್ನ ಹೆಸರು ಹಿಂಗೆ, ನೀನು ಹಿಂಗೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ ಅವ್ರನ್ನ ಅವಧೂತರು ಅಂತ ಕರೆದು ಬಿಡ್ತಾರೆ. ಅದೆಲ್ಲ ಟ್ರಿಕ್ಸ್ಗಳಂತ ಗೊತ್ತೇ ಇಲ್ಲ ಎಷ್ಟು ಜನಗಳಿಗೆ. ಆದರೆ ನಿಜವಾದ ಅವಧೂತ ಯಾರು ಅಂದರೆ ಇವರು ಯಾರು ಅಷ್ಟೀಜೆ ಕಣ್ಣು ಕಾಣಿಸೋದೇ ಇಲ್ಲ, ಅಷ್ಟೀಜೆಗೆ ಅವ್ರಿಗೆ ಆಶೀರ್ವಾದ ಸಿಗೋದೂ ಇಲ್ಲ. ಇವರು ಎಲ್ಲವನ್ನ ತ್ಯಾಗ ಮಾಡಿ ಅಂದರೆ ಸಾಂಸಾರಿಕವಾಗಿದ್ದು ಯಾವುದೋ ಹಂತದಲ್ಲಿ ಭಕ್ತಿಯ ಪರಾಕಾಷ್ಠತೆಗೆ ಹೋಗಿ ಅವರು ಆ ಭಕ್ತಿಯಲ್ಲಿ ಲೀನವಾಗಿ ಅವಧೂತರಾಗಿ ಕಾಣಿಸ್ಕೊಂಡಿರ್ತಾರೆ. ಪ್ರತಿಯೊಂದು ವಿಚಾರಗಳು ಗೊತ್ತಿರ್ತದೆ ಅವರಿಗೆ, ಎಲ್ಲವನ್ನೂ ಕೂಡ ಹೇಳಬಲ್ಲರು, ಎಲ್ಲವನ್ನು ನೋಡಬಲ್ಲರು, ಎಲ್ಲವನ್ನು ರಕ್ಷಿಸಬಲ್ಲರು ಕೂಡ ಅವರು. ಇನ್ನು ಸಾಧು ಸಂತರು ತಗೊಂಡಾಗ ಸಾಂಸಾರಿಕವಾಗಿದ್ದು ಸರ್ವ ಸಂಘ ಪರಿತ್ಯಾಗವನ್ನು ಮಾಡಿರ್ತಕ್ಕಂಥವ್ರು. ಅಂದರೆ ಮನೆ ಬೇಡ, ಮಠ ಬೇಡ, ಗಂಡ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ತಂದೆ ಬೇಡ, ತಾಯಿ ಬೇಡ, ಬಂಧು ಬೇಡ, ಬಳಗ ಬೇಡ, ಇವರು ಯಾರೂ ಬೇಡ ಅಂತೇಳಿ ಎಲ್ಲವನ್ನು ತಿರಸ್ಕಾರ ಮಾಡಿ ತಾನೇ ಒಂಟಿಯಾಗಿ ಹೋಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಸನ್ಯಾಸಿಗಳಾಗಿ ಸಾಧುಗಳಾಗಿ ಅಲಿತಿರ್ತಕ್ಕಂಥವ್ರು. ಇನ್ನು ನೆಕ್ಸ್ಟ್ ಬರೋದ ತಂತ್ರಿಗಳು ಅಂತ ಹೇಳ್ತೀವಿ. ಇದು ತಂತ್ರಿಗಳು ತಗೊಂಡಾಗ ಮಲಯಾಳಂನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಈ ತಂತ್ರಿಗಳಿಗೆ. ತಂತ್ರಿಗಳು ಯಾರು ಅಂತಂದರೆ ದೇವರು, ಆ ದೇವರಲ್ಲಿ ಹೆಣ್ಣು ದೇವರು ದುರ್ಗಾ ಶಕ್ತಿ ಅಥವಾ ಹೆಣ್ಣು ಶಕ್ತಿಯನ್ನು, ಹೆಣ್ಣು ದೈವ ಶಕ್ತಿಯನ್ನು ಹೋಲಿಸ್ಕೊಂಡು ಅಥವಾ ಶಾಕ್ತಿಯ ಶಕ್ತಿಯನ್ನು ಹೋಲಿಸ್ಕೊಂಡು ಅವರ ಒಂದು ಆರಾಧನೆಯಿಂದ ಪ್ರತಿಯೊಬ್ಬ ಜನಗಳ ಪರಿಹಾರಗಳನ್ನು ಗ್ರಾಚಾರಗಳನ್ನು ಪರಿಹಾರ ಮಾಡಿಕೊಡ್ತಕ್ಕಂಥವ್ರೆ ತಂತ್ರಿಗಳು ಆಗ್ತಾರೆ. ಈ ಥರ ಒಂದೊಂದು ಲೆಕ್ಕಾಚಾರಗಳು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಬ್ರಹ್ಮಾಂಡದಲ್ಲಿ ಈ ಆಧ್ಯಾತ್ಮಿಕ ಒಂದು ಸ್ಥಾನದಲ್ಲಿ ಇವತ್ತು ಸರ್ವಶ್ರೇಷ್ಠವಾಗಿ ಸಾಧನೆಗೈತಿರ್ತಕ್ಕಂಥ ಹಲವಾರು ಜನ ಸಾಧು ಸಂತರುಗಳು, ಧರ್ಮಗುರುಗಳು, ಗುರುಗಳು, ಸದ್ಗುರುಗಳು ನಾವೆಲ್ಲ ನೋಡ್ತೀವಿ. ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಸೇವಾಲಾಲು, ಎಲ್ಲ ಹಲವಾರು ಜನ ಮಹನೀಯರು ನಮ್ಮ ಕ್ಷೇತ್ರದಲ್ಲಿ ಆಗಾಗ ಹುಡ್ತಾ ಇರ್ತಾರೆ. ಅವರು ಧರ್ಮ ವೇದಾಂತವನ್ನು, ಧರ್ಮ ಸಿದ್ಧಾಂತವನ್ನು ಸಾರ್ತಾ ಇರ್ತಾರೆ. ಧರ್ಮ ಸಂಸ್ಕಾರ ಎಲ್ಲವನ್ನು ಕೂಡ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಎಲ್ಲವೂ ಕೂಡ ನಮ್ಮ ಬ್ಯಾಕ್ಗ್ರೌಂಡ್ ಇದ್ದು ನಿಂತ್ಕೊಂಡು ಎಲ್ಲವನ್ನೂ ಕೂಡ ಗೈಡ್ ಮಾಡ್ತಿರ್ತಾರೆ. ಇಂತಹ ಎಲ್ಲ ಪ್ರಸಂಗಗಳು ಕೂಡ ನಡೀತಕ್ಕಂಥದ್ದು ತಂದುಕೊಂಡಾಗ ವಿಶೇಷವಾಗಿ ನಮ್ಮಲ್ಲಿ ಆ ಗೌರವಾದರ ಇದ್ದೇ ಇರ್ತದೆ. ನಾವು ಯಾರು ದೇವರನ್ನ ಕಾಣಕ್ಕೆ ಸಾಧ್ಯ ಇಲ್ಲ. ದೇವರನ್ನ ಒಲಿಸ್ಕೊಂಡು ದೇವರ ಒಂದು ಶಕ್ತಿಯನ್ನು ಪಡ್ಕೊಂಡು ದೇವರಾಗಿ ವಿಶ್ರಮಿರ್ತಕ್ಕಂತಹ ಮಾನವ ರೂಪಿಯಾಗಿರ್ತಕ್ಕಂತಹ ಅಗೋರಿ ಬಾಬಾಗಳಾಗಿರ್ಬೋದು, ನಾಗಸಾಧುಗಳಾಗಿರ್ಬೋದು ಅಥವಾ ಅವಧೂತಗಳಾಗಿರ್ಬೋದು, ಇವರೆಲ್ಲರ ಕೃಪೆ ನಮಗೆ ಸಿಗಬೇಕು ಅಂತಂದರೆ ಯಾವ್ದಾದ್ರು ಜನ್ಮದಲ್ಲಿ ಕೋಟಿ ಪುಣ್ಯ ಮಾಡಿದರೆ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಸಿಗ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಯಾರಿಗಾದರೂ ಆ ಥರ ಸಿಕ್ಕಿದ್ರೆ ನೀವು ಭಾಳಷ್ಟು ಪುಣ್ಯ ಮಾಡಿರ್ತಕ್ಕಂಥವ್ರು, ಭಾಳಷ್ಟು ಧನ್ಯರು, ಅಲ್ಲಿಂದನೇ ಲೈಫ್ ಚೇಂಜ್ ಆಯಿತು ಅಂತೇಳಿ ಇವತ್ತು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಯಾವುದೇ ಒಂದು ಲೆಕ್ಕಾಚಾರಗಳು ನಮಗೆ ಪರಿಪೂರ್ಣವಾಗಿ ನಮ್ಗೆ ಸಿಗಬೇಕು ಅಂತಂದಾಗ ನಮ್ಮ ಲೆಕ್ಕಾಚಾರ ಕರೆಕ್ಟಾಗಿದ್ದರೆ ಮಾತ್ರ ಸಾಧ್ಯ ಇಲ್ಲ, ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಎಷ್ಟೋ ಜನ ಬ್ಯಾಕ್ಗ್ರೌಂಡ್ಗಳಲ್ಲಿ ಅಘೋರ ಸಾಧುಗಳು, ನಾಗಸಾಧುಗಳು ಇಟ್ಕೊಂಡು ಕೆಲಸ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋಗಿರ್ತಕ್ಕಂಥ ನಮ್ಮ ತುಂಬ ಜನ ಇದ್ದಾರೆ. ರಾಜಕಾರಣ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಎಲ್ಲರ ಬ್ಯಾಕ್ಗ್ರೌಂಡಲ್ಲಿ ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಶಕ್ತಿ ಇದ್ದೇ ಇರ್ತದೆ. ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಒಂದು ಬ್ಯಾಕ್ಗ್ರೌಂಡ್ ಶಕ್ತಿ ಇದ್ರೇ ಬರ್ಲಿಕ್ಕೆ ಸಾಧ್ಯ. ಅಂಥ ವಿಶೇಷತೆಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಮಾತ್ರನೇ ಹೊರಗಡೆ ವಿಷಯ ಬಂದಿರ್ತಕ್ಕಂಥ. ಯಾಕಂದ್ರೆ ಇವ್ರು ಯಾರು ಹೊರಗಡೆ ಬರಲ್ಲ, ಇಂಥವರು ಹೊರಗಡೆ ಬರ್ತಾರೆ, ಅವರಿಂದ ಇಂಥವ್ರು ಹೊರಗಡೆ ಬರ್ತಾರೆ. ಅಂತಹ ಒಂದು ಶಕ್ತಿ, ಅಂತಹ ಒಂದು ಸ್ಥಾನ ನಿಮಗೆ ಸಿಕ್ತು ಅಂದರೆ ನೀವೇ ಪುಣ್ಯವಂತರು, ನೀವೇ ಧನ್ಯವಂತರು. ಅದರೊಳಗೆ ನೋಡಿ ಆರಿಸ್ಕೊಳ್ಬೇಕು. ಕುಂಕುಮ ಕೊಟ್ಟಿದ ತಕ್ಷಣ ಅವರು ಅಗೋರಿ ಬಾಬಾ ಆಗ್ಬಿಡೋದಿಲ್ಲ. ಕುಂಕುಮನ ಯಾರು ಬೇಕಾದ್ರೂ ಕೊಡ್ಬೋದು, ಆಯಿತಾ, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಅದು ಅದರದೇ ಅಂತ ಒಂದು ವೈದಿಕ ಸಿದ್ಧಾಂತಗಳಿದ್ದಾವೆ. ಇವತ್ತು TV, ಮೀಡಿಯಾ, ಪಬ್ಲಿಸಿಟಿ, ಅಲ್ಲಿ ಪ್ರಚಾರ ಅಂತ ಬಂದಾಗ ಅವ್ರು ಹಂಗಂತೆ ಇವ್ರು ಹಿಂಗಂತಂತೇಳಿ ಯಾರೋ ಹೋಗಿ ಹಣ ಕಳ್ಕೊಂಡಿರ್ತಕ್ಕಂಥ ನಮ್ಮ ತುಂಬ ಜನ ಮೆಸೇಜ್ ಮಾಡ್ತಾರೆ ನಮಗೆ. ಅದಕ್ಕೆ ಈ ವಿಚಾರ ಬಗ್ಗೆ ಗಮನ ಕೊಟ್ಟೆ. ಯಾಕಂದರೆ ಶಾಸ್ತ್ರ ಅಂತ ಬಂದಾಗ ನಾವು ಎಲ್ಲವನ್ನೂ ಕೂಡ ನೋಡಬೇಕಾಗ್ತದೆ. ಒಂದು ಸ್ಥಾನ ಅಂತ ಬಂದಾಗ ಅದರ ಗ್ರಾಹಕದ ಆಧಾರದ ಮೇಲೆ ನೋಡ್ಕೋಬೇಕಾಗ್ತದೆ.
ಆ ಸ್ಥಾನಕ್ಕೆ, ಆ ಒಂದು ಸ್ಥಳಕ್ಕೆ, ಒಂದು ಗ್ರಹದ ಅಧೀನಕ್ಕೆ ಒಳಪಟ್ಟ ಮೇಲೆ ನಾವು ಈ ನಾಲೆಡ್ಜ್ ಇಲ್ಲ ಅಂತಂದಾಗ ನಮಗೆ ಗೊತ್ತಾಗೋದೇ ಇಲ್ಲ. ಈಗ ಭಾಳ ಜನ ಯು ಎಸ್ಗೆ ಹೋಗ್ತಾರೆ. ಯು ಎಸ್ ಅಮೇರಿಕಾ ನಂಬರ್ 1 ದೇಶ ಪ್ರಪಂಚಕ್ಕಂತ. ಅಲ್ಲಿಗೆ ಯಾವ ಗ್ರಹದಿಂದ ಆ ದೇಶ ನಂಬರ್ 1 ಆಯಿತು ಅಂದರೆ ಶುಕ್ರ ಗ್ರಹದಿಂದ. ಯಾಕಂದರೆ ಯು ಎಸ್ಗೆ ಅಧಿಪತಿಯಾಗಿರ್ತಕ್ಕಂಥನು ಅದೇ ಶುಕ್ರ ಭಗವಾನ್. ಶುಕ್ರ ಅಂದ್ರೇನು? ಭೋಗ ಭಾಗ್ಯ, ನಂಬರ್ 1 ದೇಶ, ಭೋಗ ಭಾಗ್ಯ ಅಂತ ಹೇಳ್ತೀವಿ. ಈಗ ಪಾಕಿಸ್ತಾನ ನೋಡಿರ್ಬೋದು. ಪಾಕಿಸ್ತಾನಕ್ಕೆ ಅಧಿಪತಿ ಯಾರು ಅಂದರೆ ರಾಹು ಭಗವಾನ್. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ನೋಡಿದಿರಲ್ಲ ನೀವು. ರಾಹು ಅಂದ್ರೆ ಏನಂತ ಗೊತ್ತಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು. ಅಲ್ಲಿಗೆ ರಾಹು ಸ್ಥಾನ ಎಲ್ಲಿದೆ ಅಲ್ಲಿ ಇಂಥ ಒಂದು ತೊಂದರೆಗಳು ತಪ್ಪಿದ್ದೇ ಇಲ್ಲ ಅಂತಕ್ಕಂಥದ್ದು ಸರ್ವವಿದಿತವಾಗಿರ್ತಕ್ಕಂಥದ್ದು. ಅಲ್ಲಿಗೆ ರಾಹು ಅಂತಕ್ಕಂಥ ಒಬ್ಬ ಮನುಷ್ಯನ್ನೇ ಬಿಡಲ್ಲ ಅಂತಂದಾಗ ಇನ್ನು ದೇಶವನ್ನು ಬಿಟ್ಟಾನೆಯೇ. ಅದಕ್ಕೆ ಇವತ್ತು ಒಂದೊಂದು ತುತ್ತು ಅನ್ನಕ್ಕೂ 1 ಲೀಟರ್ ನೀರಿಗೂ ಅಲಿತಾ ಇದ್ದಾರೆ ದೇಶದ ಜನ. ನೀವೆಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡಿದ್ದೀರಿ. ಯಾಕೆ ಇಂಥ ಒಂದು ಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಯಿತು ತಗೊಂಡಾಗ ಇದು 2023 ಕೇತು ಗ್ರಹ. ಅಲ್ಲಿಗೆ ಕೇತು ಗ್ರಹ ಅಂತಕ್ಕಂಥ ಒಂದು ಲೆಕ್ಕಾಚಾರ ಬಂತು ಅಂದರೆ ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಕ್ಟಿವೇಶನ್. ಕೇತು ಯಾರು ನೋಡ್ತಾನೆ ಡೈರೆಕ್ಟಾಗಿ? ರಾಹುವನ್ನು ನೋಡ್ತಾನೆ. ಅಲ್ಲಿಗೆ ರಾಹು ಭಗವಾನ್ನ ಕೇತು ನೋಡಿದ್ರೆ ಏನಾಗುತ್ತೆ? ಕೇತುವಿನ ದೃಷ್ಟಿ ರಾಹುವಿನ ಮೇಲೆ ಬೀಳಲೇಬೇಕು. ಅಲ್ಲೇ ಕೇತುವಿನ ದೃಷ್ಟಿ ರಾಹು ಮೇಲೆ ಬಿತ್ತು ಅಂದಾಗ ಅಲ್ಲಿ ಏನಾದರೂ ಒಂದು ಜಾಗದಲ್ಲಿ ಅವಾಗ ನಡೆಯಲೇಬೇಕು. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಪಾಕಿಸ್ತಾನದ ಇವತ್ತಿನ ಸ್ಥಿತಿ. ಈ ಥರ ಧರ್ಮಗುರುಗಳು ಎಲ್ಲಿರ್ತಾರೆ, ಧರ್ಮ ಎಲ್ಲಿರ್ತದೆ, ಆಧ್ಯಾತ್ಮಿಕ ಶಕ್ತಿ ಎಲ್ಲಿರ್ತದೆ, ಅಲ್ಲೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ಗ್ರಹಗಳ ಮೂಲಕ. ಇದನ್ನೆಲ್ಲ ಯಾಕೆ ಹೇಳಿದ್ವಿ ಅಂತಂದರೆ, ಒಬ್ಬ ಮನುಷ್ಯನಿಗೆ ಗ್ರಹಗತಿಗಳ ಆಧಾರದ ಮೇಲೆ ಎಲ್ಲವೂ ನಡೀತಕ್ಕಂಥ ಲೆಕ್ಕಾಚಾರ ಇತ್ತು ಅಂದಾಗ ಒಂದು ದೇಶದ ಸ್ಥಾನಮಾನಗಳು, ಅಲ್ಲಿರ್ತಕ್ಕಂಥ ವಿಚಾರಗಳು ಕೂಡ ಅಷ್ಟೇ ಪ್ರಕ್ಷುಬ್ಧ ನಡೀತವೆ ಅಂತಂದರೆ ಇದು ಅರ್ಥ ಆಗಲಿ. ಏನು ಅರ್ಥ ಆಗೋದು? ಗ್ರಹಗತಿಗಳೇ ಎಲ್ಲವೂ, ಸರ್ವಂ ಗ್ರಹಮಯಂ ಅಂತ ಬಂದಾಗ ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಚೇಂಜ್ ಮಾಡ್ಕೋಬೇಕು. ಇವತ್ತು ಭಾಳ ಜನ ತಾಯಿದ್ರು ಹೇಳ್ತಾರೆ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಓದ್ತಾ ಇಲ್ಲ, ಎಜುಕೇಷನ್ ಇಲ್ಲ, ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ. ಏನು ಕಾರಣ? ಈ ಪ್ರಪಂಚದಲ್ಲಿ ಯಾವುದೂ ಕಾರಣ ಇಲ್ಲದೆ ಯಾವುದೂ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ವ್ಯಕ್ತಿಗತ ನೋಡೋ ಬದಲು ವ್ಯಕ್ತಿ ಒಳಗಡೆ ಏನು ಕರ್ಮಗಳಿದೆ, ಗ್ರಹಗತಿಗಳ ಅದೃಷ್ಟ ದುರದೃಷ್ಟಗಳ ಆಟ ಏನು ಅಂತ ತಿಳ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೆ ಜ್ಯೋತಿಷ್ ಶಾಸ್ತ್ರ ಇರ್ತಕ್ಕಂಥ ಈ ಸಮುದ್ರದಲ್ಲಿ ನಾವು ಎಲ್ಲ ವಿಚಾರ ನಾಲೆಡ್ಜ್ ತಿಳ್ಕೊಂಡಾಗ ಹೌದು ಕರೆಕ್ಟ್ ಇವ್ರು ಹೇಳ್ತಾ ಇರೋದು, ದೇಶ ಪ್ರದೇಶಗಳಿಗೆ ಇಂಥ ಒಂದು ಗ್ರಹಗಳ ಸ್ಥಾನ ಹಿಂಗಾಗುತ್ತೆ ಅಂತಂದಾಗ ಇನ್ನು ಮನುಷ್ಯನ ಮೇಲೆ ಪ್ರಭಾವ ಇರೋದಿಲ್ವಾ? ನಾವು ಹುಡ್ತಕ್ಕಂಥ ಗ್ರಹಗಳ ಆಧಾರದ ಮೇಲೆ ನಮ್ಮ ಜೀವನ ನಡೆಯಲ್ವಾ ಅನ್ನೋದ್ರ ಬಗ್ಗೆ ನೀವೆಲ್ಲ ಆಲೋಚನೆ ಮಾಡಬೇಕು. ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಹೇಳ್ತಕ್ಕಂಥದ್ದು ಫಸ್ಟ್ ಜನ್ಮದೋಷ ನಿವೃತ್ತಿ ಮಾಡ್ಕೊಳ್ಳಿ, ಭೂಮಿ ದೋಷ ನಿವೃತ್ತಿ ಮಾಡ್ಕೊಳ್ಳಿ, ಕಾಲ ದೋಷವನ್ನು ನೋಡ್ಕೊಳ್ಳಿ ಅಂತೇಳಿ. ಈ ಜನ್ಮದೋಷ, ಭೂಮಿ ದೋಷ, ಕಾಲದೋಷ ಎಲ್ಲರೂ ನೋಡ್ಕೊಳ್ಳಲ್ಲ, ಅಲ್ಲಿವರೆಗೂ ಇದು ಯಾವುದು ನಿಮ್ಗೆ ಅರ್ಥ ಆಗೋದೇ ಇಲ್ಲ. ನೋಡ್ಕೊಳ್ಳಿ, ಒಳ್ಳೆಯದಾಗಲಿ.